ಕಾರ್ಯಕ್ರಮದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಸ್ನೇಹಿತರೆ, ಜೋರಾದ ಚಪ್ಪಾಳೆ ಬರಲಿ ಕಿಟ್ಟಿ ಅವರಿಗೆ. ಮೈಸೂರಿಗೆ ಹೋಗುವಂತ ಒಂದು ಥ್ಯಾಂಕ್ ಯು. ಹಾಗೆ ಕಾರ್ಯಕ್ರಮಕ್ಕೆ ಸ್ವಲ್ಪ ಸ್ಪೀಡ್ ಕೊಡೋಣ ಅಲ್ವಾ? ಎಸ್. ಸೊ ಬಂದೆ 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 ಲೊಕೇಶನ್ಸ್ ಟು ಲೊಕೇಶನ್ಸ್. ಈ ಸಿನಿಮಾ ಇಷ್ಟು ಸುಂದರವಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಶಕ್ತಿಬಾಯಿ, ಲೊಕೇಶನ್ಸ್ ಟು ಲೊಕೇಶನ್ಸ್ ಪ್ರೊಪರೈಟರ್. ಯಾವ ಲೊಕೇಶನ್ನ ಕೇಳಿದ್ರು ಕೂಡ ಒಂದು ಚೂರು ಕೊಂಕಾಡದೆ, ಸ್ವಲ್ಪನೂ ತೊಂದರೆ ಕೊಡದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಸೂರ್ಯನೂ ತರಿಸ್ಕೊಟ್ಟವ್ರು ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನನ್ನ ಸಿನಿಮಾದ ಸ್ಟಂಟ್ ಮಾಸ್ಟರ್ ಡಿಫರೆಂಟ್ ಡ್ಯಾನಿ ಸರ್, ಪ್ಲೀಸ್. ತುಂಬ ಡಿಫ್ರೆಂಟ್ ಆಗಿದಾರಲ್ಲ. ಡಿಫ್ರೆಂಟ್ ಡ್ಯಾನಿ ಅವ್ರದ್ದು ಅಲ್ಲೇ ಇದೆ ನೋಡಿ. ಗೊತ್ತಾಯ್ತಾ? ಓಕೆ, ಬಂತು. ಓಕೆ, ಥ್ಯಾಂಕ್ ಯು. ಹಾಗೆ ಚಿತ್ರದ ಮತ್ತೊಬ್ಬ ಹೆಲಿಕ್ಯಾಮ್ ಛಾಯಾಗ್ರಹಣ ಮಾಡಿದಂಥ ನನ್ನ ಹೆಲಿಕ್ಯಾಮ್ ಸತೀಶ್ ಅವರು ಬರಬೇಕು ವೇದಿಕೆಗೆ. ಹಾಗೆ ಸಿನಿಮಾದ ಡಿಸೈನರ್ ವಿಕ್ರಮ್ ಅವರು ಬರಬೇಕು. ವಿಕ್ರಮ್ ಡಿಸೈನರ್ ಶೀಲ್ಡ್ ತಗೊಳ್ಳಿ. ಹಾಂ ಹಾಂ, ಶ್ರೀನಿವಾಸ್ ಅವ್ರು ಬಂದಿದ್ದಾರಾ? ವಿಕ್ರಮ್ ತಗೊಳ್ಳಿ. ಹಾಗೆ ಕಿಶನ್ ರಾವ್ ಸಿನಿಮಾದ ಕೋ ಡೈರೆಕ್ಟರ್. ಕಿಶನ್ ರಾವ್ ಇಲ್ಲೇ ಕೊಡಿ, ನನಗೆ ಕೊಡಿ. ಹಾಗೆ ಈ ವೇದಿಕೆಗೆ ನಮ್ಮ ಗುರುಗಳು, ನಮ್ಮ ರಾಜು ಸಾಹೇಬರು, ಹಾಗೆ ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಹಾಗೆ ಅರುಣ್ ಚಕ್ರವರ್ತಿ ಸಾಹೇಬರು, ದಯಮಾಡಿ ಬನ್ನಿ ಸಾಹೇಬ್ರೆ, ಒಂದು ಗ್ರೂಪ್ ಫೋಟೋ. ಹಾಂ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ತಂದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಹಾಗೆ ACP ಪೂರ್ಣಚಂದ್ರ ಚೇತಸಿ ಅವರು ವೇದಿಕೆಗೆ ಬರಬೇಕು. ಇನ್ಯಾರಾದರೂ ನನ್ನ ಟೀಮಿಂದ ಮಿಸ್ ಆಗಿದೆ, ದಯವಿಟ್ಟು ವೇದಿಕೆಗೆ ಬನ್ನಿ. ಇದು ನಾಗಶೇಖರ್ ಅದು ಮನೆಗೆ ಬರ್ತದೆ ಸರ್. ಹಾಂ, ಇರಲಿ ನಾನು ಮಾಡ್ತೀನಿ ರೀ. ಈಗ ತುಂಬ ಮುಖ್ಯವಾಗಿ ಇಷ್ಟು ದಿನದ ಕಾಂಟ್ರವರ್ಸಿಗಳನ್ನೆಲ್ಲ ಕ್ಲೋಸ್ ಮಾಡಿ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಅಣ್ಣ, ಆ್ಯಕ್ಚುಲಿ ಇಲ್ಲಿಗೆ ಅವರನ್ನು ನಾನು ನಟನಾಗಿ ಕರೆದಿಲ್ಲ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ಬರಮಾಡ್ಕೊಂಡಿದ್ದೀನಿ. ಬಂದಾದ ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವರನ್ನು ಫೀಲ್ ಮಾಡಿ ಈ ಒಂದು ಬ್ಯೂಟಿಫುಲ್ ಶೀಲ್ಡ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್. ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ಮೂಲ ಗುರು ನಮ್ಮ ಸಾಧು ಅಣ್ಣ. ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಇದು ಕಲ್ತ್ಕೊ, ನಿಂಗೆ ಬೇಕಾಗತ್ತೆ, ಇದು ಕಲ್ತ್ಕೋ. ನನಗೆ ಫಸ್ಟು ಅವರು ಕಲಿಸಿದ್ದೆ 4 ಬಾರ್ ಅಂದ್ರೇನು, 8 ಬಾರ್ ಅಂದ್ರೇನು, ಅಲ್ಲ ಮ್ಯೂಸಿಕ್ ಲೆಂತು. ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನು, ಪದಗಳನ್ನು, ನುಡಿಗಳನ್ನು ಕಲಿಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರ್ತಾನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅನ್ನೋ ಮೈ ಕೊಟ್ಬಿಟ್ರಲ್ಲ. ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ಉಪೇಂದ್ರ ಸರ್ಗೆ, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಬೆಳೆಸಿದವರು ಅವರು, ನನ್ನ ಸೇರಿ. ಅವರು ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವರು ಸಿನಿಮಾ ನೋಡ್ಬೇಕಾದ್ರೆ ಅವರ ನಿರ್ದೇಶಕರು, ಒಬ್ಬ ರೈಟ್ರು ಎಲ್ಲ ಮರ್ತೋಗ್ಬಿಡ್ತಾರೆ. ಹತ್ರ ಹೋಗ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ ಸಿನಿಮಾನ. ಅವ್ರು ನೋಡ್ಬೇಕು ಸಿನಿಮಾ ಹೆಂಗೆ ಮಾಡಿದ್ದಾರೆ ಅನ್ನೋದು ಮಾತ್ರ. ನಾಗಶೇಖರ್ಗೆ ಸಿನಿಮಾ ಹುಚ್ಚು. ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ. ಈ ಸಿನಿಮಾಗೋಸ್ಕರನೇ ಹುಟ್ಟಿದ್ದಾರೆ ಅವರು ನಮ್ಮ ಮಧ್ಯೆ ಇರೋದು ನಮಗೆಲ್ರಿಗೂ ಸಂತೋಷ. ದಯವಿಟ್ಟು ಚಪ್ಪಾಳೆ ಬರಬೇಕು. ಸಂಜೀವ್ ಅರ್ಸ್ಕಿತ ಭಾಗ 2 25ನೇ ದಿನದ್ದು ನಾನು ನಮ್ಮ ADGP ಸರ್ಗೆ ಹೇಳಿದೆ. ಮೊದಲನೇ ಸಿನಿಮಾ ಸಂಜೀವ್ ಗೀತಾ 100 ದಿನ ಅಲ್ಲ, 150 days ಸಾಗರಲ್ಲಲ್ವಾ ಅದು ಸಂಜೀವ್ ಗೀತಾ.
150 ಡೇಸ್. ಅದೇ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ರೆಕಾರ್ಡಿಂಗ್ ಮಾಡಿದವು ನಾನೇ ಸರ್. ಮೈನಾನ ಮರಿಬೇಡಿ, ಅದು ಮೈಲಿಗಲ್ಲು. ಅದು ಮೈನಾ 100 ದಿವಸ ಸಂಜೀವ್ ಗೀತ ಭಾಗ 2 100 ದಿವಸ ಓಡಲಿ ಅಂತ ಮತ್ತೆ ನಾನು ಹಾರೈಸ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಏನು ಸಿನಿಮಾಗಳು ಏಳು ಬೀಳು ತೆಗಿಲಿಕ್ಕೆ ಹೊಗಳಿಕೆ ಇವೆಲ್ಲ ಇದ್ದಿದ್ದೆ. ಯಾರಾದರೂ ನಮ್ಮ ಸ್ನೇಹಿತಿದ್ರೆ ಫಸ್ಟ್ ಅವ್ರ ಕಣ್ಣು ನೋಡ್ಬೇಕು. ನಾವು ಒಂದು ಸಿನಿಮಾ ಸಖತ್ತಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಬೇಕು. ಆವಾಗ ಅವನು ನಮ್ಮನ್ನು ಪ್ರೀತಿಯಿಂದ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೆ. ಕಣ್ಣು ಕೆಂಪಾಗಾಯಿತು ಅಂದರೆ ಅದು ಬೇರೆ ವಿಷಯಕ್ಕೆ ಅಂತ. ಆದ್ದರಿಂದ ಸಿನಿಮಾ ರಂಗ ಭಾಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್, ಸಕ್ಸಸ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ACP ಜಯರಾಜ್ ಸರ್ ಬಂದಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು. ಸೊ ನಾವೆಲ್ಲರೂ ಸೇರಿ ನನ್ನ ಗೆಳೆಯ ವಿಶ್ವ ದಯವಿಟ್ಟು ಬನ್ನಿ ಮೇಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.